ಈ ಭಾರತ ಯುಎಸ್ ಡೀಲ್ ಅನ್ನ ವಿಪಕ್ಷದವರು ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅಂತಂದ್ರೆ, ಪ್ರಧಾನಿ ಮೋದಿ ಅವರು ಟ್ರಂಪ್ ಮುಂದೆ ಶರಣಾಗಿ ಬಿಟ್ಟರು, ಸರೆಂಡರ್ಡ್ ಅಂತ ಹೇಳಿ. ಆದ್ರೆ ಸ್ವತಃ ವೈಟ್ ಹೌಸ್ ಈಗ ಫ್ಯಾಕ್ಟ್ ಶೀಟ್ ಅನ್ನ ರಿಲೀಸ್ ಮಾಡಿದೆ. ಯಾರೆಲ್ಲ ಸರೆಂಡರ್ ಆದ್ರು ಅಂತ ಹೇಳ್ತಾ ಇದ್ದಾರಲ್ಲ, ಇದನ್ನ ಕಣ್ಣು ತೆರೆದು ನೋಡಬೇಕು. ಆ ಒಂದು ಫ್ಯಾಕ್ಟ್ ಶೀಟ್ ಅಲ್ಲಿ ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನ ಗಮನಿಸಬೇಕು. ಇದನ್ನೆಲ್ಲ ನೋಡಿದರೆ ಮೋದಿಗೆ ಟ್ರಂಪ್ ಶರಣಾದ್ರು ಅನ್ನುವಂತಹ ಲೆಕ್ಕಾಚಾರ ಸ್ಪಷ್ಟವಾಗುತ್ತೆ. ಭಾರತ ಅಮೆರಿಕಾದ ಮಧ್ಯೆ ಐತಿಹಾಸಿಕ ವ್ಯಾಪಾರ ಒಪ್ಪಂದ ನಡೆದಿದೆ ವೀಕ್ಷಕರೇ. ಭಾರತ ಅಮೆರಿಕಾದ ಫ್ಯಾಕ್ಟ್ ಶೀಟ್ ಅಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಮೊದಲ ಫ್ಯಾಕ್ಟ್ ಶೀಟ್ ನಲ್ಲಿ ಡ್ರೈಡ್ ಡಿಸ್ಟಿಲರ್ಸ್ ಗ್ರೇನ್ ಇತ್ತು, ಅಂದರೆ ಕೆಂಪು ಜೋಳ, ಡ್ರೈ ಫ್ರೂಟ್ಸ್, ಕೆಲವು ಬೇಳೆಗಳು, ಎಣ್ಣೆ, ವೈನ್, ಮದ್ಯಪಾನ ಪದಾರ್ಥ, ಕೆಲ ಉತ್ಪನ್ನಗಳು ಸೇರಿದೆ. 500 ಶತಕೋಟಿ ಯುಎಸ್ ಡಾಲರ್ಸ್ಗಿಂತ ಹೆಚ್ಚಿನ ಇಂಧನ ಇತ್ತು. ಕೃಷಿ, ಕಲ್ಲಿದ್ದಲು ಮತ್ತು ಇತರೆ ಉತ್ಪನ್ನ ಖರೀದಿ ಮಾಡೋದಕ್ಕೆ ಬದ್ಧವಾಗಿತ್ತು. ನಿನ್ನೆಯ ಪರಿಷ್ಕೃತ ಫ್ಯಾಕ್ಟ್ ಶೀಟ್ ಅಲ್ಲಿ ಬೇಳೆ ಉಲ್ಲೇಖವೇ ಇಲ್ಲ. ಇದರ ಜೊತೆಗೆ ಇನ್ನೊಂದು ಮಹತ್ತರವಾದ ಬದಲಾವಣೆಯಾಗಿದೆ. ಭಾರತ ಬದ್ಧ ಅನ್ನುವಂತ ಪದ ಏನಿತ್ತು, ಈಗ ಭಾರತ ಉದ್ದೇಶಿಸಿದೆ ಅಂತ ಬದಲು ಮಾಡಲಾಗಿದೆ. ಈ ರೀತಿ ಬದಲಾವಣೆ ಆಗಿದೆ. ಇದನ್ನ ನಾವು ಹೇಳ್ತಾ ಇರೋದು ಅಥವಾ ನೀವು ಹೇಳ್ತಾ ಇರೋದು ಅಲ್ಲ. ವೈಟ್ ಹೌಸ್ ದ ಫ್ಯಾಕ್ಟ್ ಶೀಟ್ ಸಾರಿ ಹೇಳ್ತಾ ಇರುವಂತದ್ದು ವೀಕ್ಷಕರೇ. ಈ ಭಾರತ ಯುಎಸ್ ಡೀಲ್ ಅನ್ನ ವಿಪಕ್ಷದವರು ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅಂತಂದ್ರೆ, ಪ್ರಧಾನಿ ಮೋದಿ ಅವರು ಟ್ರಂಪ್ ಮುಂದೆ ಶರಣಾಗಿ ಬಿಟ್ಟರು, ಸರೆಂಡರ್ಡ್ ಅಂತ ಹೇಳಿ. ಆದ್ರೆ ಸ್ವತಃ ವೈಟ್ ಹೌಸ್ ಈಗ ಫ್ಯಾಕ್ಟ್ ಶೀಟ್ ಅನ್ನ ರಿಲೀಸ್ ಮಾಡಿದೆ. ಯಾರೆಲ್ಲ ಸರೆಂಡರ್ ಆದ್ರು ಅಂತ ಹೇಳ್ತಾ ಇದ್ದಾರಲ್ಲ, ಇದನ್ನ ಕಣ್ಣು ತೆರೆದು ನೋಡಬೇಕು. ಆ ಒಂದು ಫ್ಯಾಕ್ಟ್ ಶೀಟ್ ಅಲ್ಲಿ ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನ ಗಮನಿಸಬೇಕು. ಇದನ್ನೆಲ್ಲ ನೋಡಿದರೆ ಮೋದಿಗೆ ಟ್ರಂಪ್ ಶರಣಾದ್ರು ಅನ್ನುವಂತಹ ಲೆಕ್ಕಾಚಾರ ಸ್ಪಷ್ಟವಾಗುತ್ತೆ. ಭಾರತ ಅಮೆರಿಕಾದ ಮಧ್ಯೆ ಐತಿಹಾಸಿಕ ವ್ಯಾಪಾರ ಒಪ್ಪಂದ ನಡೆದಿದೆ ವೀಕ್ಷಕರೇ. ಭಾರತ ಅಮೆರಿಕಾದ ಫ್ಯಾಕ್ಟ್ ಶೀಟ್ ಅಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಮೊದಲ ಫ್ಯಾಕ್ಟ್ ಶೀಟ್ ನಲ್ಲಿ ಡ್ರೈಡ್ ಡಿಸ್ಟಿಲರ್ಸ್ ಗ್ರೇನ್ ಇತ್ತು, ಅಂದರೆ ಕೆಂಪು ಜೋಳ, ಡ್ರೈ ಫ್ರೂಟ್ಸ್, ಕೆಲವು ಬೇಳೆಗಳು, ಎಣ್ಣೆ, ವೈನ್, ಮದ್ಯಪಾನ ಪದಾರ್ಥ, ಕೆಲ ಉತ್ಪನ್ನಗಳು ಸೇರಿದೆ. 500 ಶತಕೋಟಿ ಯುಎಸ್ ಡಾಲರ್ಸ್ಗಿಂತ ಹೆಚ್ಚಿನ ಇಂಧನ ಇತ್ತು. ಕೃಷಿ, ಕಲ್ಲಿದ್ದಲು ಮತ್ತು ಇತರೆ ಉತ್ಪನ್ನ ಖರೀದಿ ಮಾಡೋದಕ್ಕೆ ಬದ್ಧವಾಗಿತ್ತು. ನಿನ್ನೆಯ ಪರಿಷ್ಕೃತ ಫ್ಯಾಕ್ಟ್ ಶೀಟ್ ಅಲ್ಲಿ ಬೇಳೆ ಉಲ್ಲೇಖವೇ ಇಲ್ಲ. ಇದರ ಜೊತೆಗೆ ಇನ್ನೊಂದು ಮಹತ್ತರವಾದ ಬದಲಾವಣೆಯಾಗಿದೆ. ಭಾರತ ಬದ್ಧ ಅನ್ನುವಂತ ಪದ ಏನಿತ್ತು, ಈಗ ಭಾರತ ಉದ್ದೇಶಿಸಿದೆ ಅಂತ ಬದಲು ಮಾಡಲಾಗಿದೆ. ಈ ರೀತಿ ಬದಲಾವಣೆ ಆಗಿದೆ. ಇದನ್ನ ನಾವು ಹೇಳ್ತಾ ಇರೋದು ಅಥವಾ ನೀವು ಹೇಳ್ತಾ ಇರೋದು ಅಲ್ಲ. ವೈಟ್ ಹೌಸ್ ದ ಫ್ಯಾಕ್ಟ್ ಶೀಟ್ ಸಾರಿ ಹೇಳ್ತಾ ಇರುವಂತದ್ದು ವೀಕ್ಷಕರೇ. ಈ ಭಾರತ ಯುಎಸ್ ಡೀಲ್ ಅನ್ನ ವಿಪಕ್ಷದವರು ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅಂತಂದ್ರೆ, ಪ್ರಧಾನಿ ಮೋದಿ ಅವರು ಟ್ರಂಪ್ ಮುಂದೆ ಶರಣಾಗಿ ಬಿಟ್ಟರು, ಸರೆಂಡರ್ಡ್ ಅಂತ ಹೇಳಿ. ಆದ್ರೆ ಸ್ವತಃ ವೈಟ್ ಹೌಸ್ ಈಗ ಫ್ಯಾಕ್ಟ್ ಶೀಟ್ ಅನ್ನ ರಿಲೀಸ್ ಮಾಡಿದೆ. ಯಾರೆಲ್ಲ ಸರೆಂಡರ್ ಆದ್ರು ಅಂತ ಹೇಳ್ತಾ ಇದ್ದಾರಲ್ಲ, ಇದನ್ನ ಕಣ್ಣು ತೆರೆದು ನೋಡಬೇಕು. ಆ ಒಂದು ಫ್ಯಾಕ್ಟ್ ಶೀಟ್ ಅಲ್ಲಿ ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನ ಗಮನಿಸಬೇಕು. ಇದನ್ನೆಲ್ಲ ನೋಡಿದರೆ ಮೋದಿಗೆ ಟ್ರಂಪ್ ಶರಣಾದ್ರು ಅನ್ನುವಂತಹ ಲೆಕ್ಕಾಚಾರ ಸ್ಪಷ್ಟವಾಗುತ್ತೆ. ಭಾರತ ಅಮೆರಿಕಾದ ಮಧ್ಯೆ ಐತಿಹಾಸಿಕ ವ್ಯಾಪಾರ ಒಪ್ಪಂದ ನಡೆದಿದೆ ವೀಕ್ಷಕರೇ. ಭಾರತ ಅಮೆರಿಕಾದ ಫ್ಯಾಕ್ಟ್ ಶೀಟ್ ಅಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಮೊದಲ ಫ್ಯಾಕ್ಟ್ ಶೀಟ್ ನಲ್ಲಿ ಡ್ರೈಡ್ ಡಿಸ್ಟಿಲರ್ಸ್ ಗ್ರೇನ್ ಇತ್ತು, ಅಂದರೆ ಕೆಂಪು ಜೋಳ, ಡ್ರೈ ಫ್ರೂಟ್ಸ್, ಕೆಲವು ಬೇಳೆಗಳು, ಎಣ್ಣೆ, ವೈನ್, ಮದ್ಯಪಾನ ಪದಾರ್ಥ, ಕೆಲ ಉತ್ಪನ್ನಗಳು ಸೇರಿದೆ. 500 ಶತಕೋಟಿ ಯುಎಸ್ ಡಾಲರ್ಸ್ಗಿಂತ ಹೆಚ್ಚಿನ ಇಂಧನ ಇತ್ತು. ಕೃಷಿ, ಕಲ್ಲಿದ್ದಲು ಮತ್ತು ಇತರೆ ಉತ್ಪನ್ನ ಖರೀದಿ ಮಾಡೋದಕ್ಕೆ ಬದ್ಧವಾಗಿತ್ತು. ನಿನ್ನೆಯ ಪರಿಷ್ಕೃತ ಫ್ಯಾಕ್ಟ್ ಶೀಟ್ ಅಲ್ಲಿ ಬೇಳೆ ಉಲ್ಲೇಖವೇ ಇಲ್ಲ. ಇದರ ಜೊತೆಗೆ ಇನ್ನೊಂದು ಮಹತ್ತರವಾದ ಬದಲಾವಣೆಯಾಗಿದೆ. ಭಾರತ ಬದ್ಧ ಅನ್ನುವಂತ ಪದ ಏನಿತ್ತು, ಈಗ ಭಾರತ ಉದ್ದೇಶಿಸಿದೆ ಅಂತ ಬದಲು ಮಾಡಲಾಗಿದೆ. ಈ ರೀತಿ ಬದಲಾವಣೆ ಆಗಿದೆ. ಇದನ್ನ ನಾವು ಹೇಳ್ತಾ ಇರೋದು ಅಥವಾ ನೀವು ಹೇಳ್ತಾ ಇರೋದು ಅಲ್ಲ. ವೈಟ್ ಹೌಸ್ ದ ಫ್ಯಾಕ್ಟ್ ಶೀಟ್ ಸಾರಿ ಹೇಳ್ತಾ. ಈ ಭಾರತ ಯುಎಸ್ ಡೀಲ್ ಅನ್ನ ವಿಪಕ್ಷದವರು ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅಂತಂದ್ರೆ, ಪ್ರಧಾನಿ ಮೋದಿ ಅವರು ಟ್ರಂಪ್ ಮುಂದೆ ಶರಣಾಗಿ ಬಿಟ್ಟರು, ಸರೆಂಡರ್ಡ್ ಅಂತ ಹೇಳಿ. ಆದ್ರೆ ಸ್ವತಃ ವೈಟ್ ಹೌಸ್ ಈಗ ಫ್ಯಾಕ್ಟ್ ಶೀಟ್ ಅನ್ನ ರಿಲೀಸ್ ಮಾಡಿದೆ. ಯಾರೆಲ್ಲ ಸರೆಂಡರ್ ಆದ್ರು ಅಂತ ಹೇಳ್ತಾ ಇದ್ದಾರಲ್ಲ, ಇದನ್ನ ಕಣ್ಣು ತೆರೆದು ನೋಡಬೇಕು.
ಆ ಒಂದು ಫ್ಯಾಕ್ಟ್ ಶೀಟ್ ಅಲ್ಲಿ ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನ ಗಮನಿಸಬೇಕು. ಇದನ್ನೆಲ್ಲ ನೋಡಿದರೆ ಮೋದಿಗೆ ಟ್ರಂಪ್ ಶರಣಾದ್ರು ಅನ್ನುವಂತಹ ಲೆಕ್ಕಾಚಾರ ಸ್ಪಷ್ಟವಾಗುತ್ತೆ. ಭಾರತ ಅಮೆರಿಕಾದ ಮಧ್ಯೆ ಐತಿಹಾಸಿಕ ವ್ಯಾಪಾರ ಒಪ್ಪಂದ ನಡೆದಿದೆ ವೀಕ್ಷಕರೇ. ಭಾರತ ಅಮೆರಿಕಾದ ಫ್ಯಾಕ್ಟ್ ಶೀಟ್ ಅಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಮೊದಲ ಫ್ಯಾಕ್ಟ್ ಶೀಟ್ ನಲ್ಲಿ ಡ್ರೈಡ್ ಡಿಸ್ಟಿಲರ್ಸ್ ಗ್ರೇನ್ ಇತ್ತು, ಅಂದರೆ ಕೆಂಪು ಜೋಳ, ಡ್ರೈ ಫ್ರೂಟ್ಸ್, ಕೆಲವು ಬೇಳೆಗಳು, ಎಣ್ಣೆ, ವೈನ್, ಮದ್ಯಪಾನ ಪದಾರ್ಥ, ಕೆಲ ಉತ್ಪನ್ನಗಳು ಸೇರಿವೆ. 500 ಶತಕೋಟಿ US ಡಾಲರ್ಸ್ಗಿಂತ ಹೆಚ್ಚಿನ ಇಂಧನ ಇತ್ತು. ಕೃಷಿ, ಕಲ್ಲಿದ್ದಲು ಮತ್ತು ಇತರೆ ಉತ್ಪನ್ನ ಖರೀದಿ ಮಾಡೋದಕ್ಕೆ ಬದ್ಧವಾಗಿತ್ತು. ನಿನ್ನೆಯ ಪರಿಷ್ಕೃತ ಫ್ಯಾಕ್ಟ್ ಶೀಟ್ ಅಲ್ಲಿ ಬೇಳೆ ಉಲ್ಲೇಖವೇ ಇಲ್ಲ. ಇದರ ಜೊತೆಗೆ ಇನ್ನೊಂದು ಮಹತ್ತರವಾದ ಬದಲಾವಣೆಯಾಗಿದೆ. ಭಾರತ ಬದ್ಧ ಅನ್ನುವಂತ ಪದ ಏನಿತ್ತು, ಈಗ ಭಾರತ ಉದ್ದೇಶಿಸಿದೆ ಅಂತ ಬದಲು ಮಾಡಲಾಗಿದೆ. ಈ ರೀತಿ ಬದಲಾವಣೆ ಆಗಿದೆ. ಇದನ್ನ ನಾವು ಹೇಳ್ತಾ ಇರೋದು ಅಥವಾ ನೀವು ಹೇಳ್ತಾ ಇರೋದು ಅಲ್ಲ. ವೈಟ್ ಹೌಸ್ ದ ಫ್ಯಾಕ್ಟ್ ಶೀಟ್ ಸಾರಿ ಹೇಳ್ತಾ ಇರುವಂತದ್ದು ವೀಕ್ಷಕರೇ.